ಹುತಾತ್ಮ ಅರ್ಜುನ್ ಸ್ಮಾರಕ ಈಗಾಗಲೇ ನಮ್ಮದು ಹಾಸನದಲ್ಲಿ ತಯಾರಾಗಿದೆ. 4ನೇ ಡಿಸೆಂಬರ್ಗೆ ಪ್ರಥಮ ಪುಣ್ಯತಿಥಿಗೆ ಉದ್ಘಾಟನೆ ಮಾಡ್ತೀವಿ ಅಂತ ನಾವು ಹೇಳಿದ್ದೇವೆ. ಅದರ ಅನಿವಾರ್ಯ ಕಾರಣದಿಂದ ಅದನ್ನು ಮುಂದೂಡಲಾಯಿತು. ಈಗ ಫೆಬ್ರವರಿ 1ನೇ ತಾರೀಕಿನಲ್ಲಿ ಸಂಬಂಧಪಟ್ಟಂಥ ಉಸ್ತುವಾರಿ ಸಚಿವರು ಮತ್ತು ಎಲ್ಲ ಶಾಸಕರಿಗೆ ಆಹ್ವಾನ ಮಾಡಿ ಹುತಾತ್ಮ ಅರ್ಜುನ್ ಸ್ಮಾರಕ ಸಿದ್ಧವಾಗಿದೆ. ಅದರ ಸಮಾಧಿ ಸ್ಥಳ ಎಸ್ಲೂರಿಗೆ ಅಲ್ಲಿ ಹೋಗಿ ಆ ಸ್ಮಾರಕವನ್ನು ಆ ಶೀಘ್ರದಲ್ಲಿ ನಾವು ಉದ್ಘಾಟನೆ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ನಾನು ಮಾತನಾಡೋರಿಗೆ ಎಲ್ಲರಿಗೆ ಫೆಬ್ರವರಿ 1ನೇ ವಾರ. ಮತ್ತು ಈಗಾಗಲೇ ತಮಗೆಲ್ಲ ಗೊತ್ತಿದೆ HMT ವಿಷಯ. ಇವತ್ತು 443 ಎಕರೆ ಅರಣ್ಯ ಇಲಾಖೆದು HMTಗೆ ನಾವೇನು ಕೊಟ್ಟಿದ್ದೇವೆ, ನನ್ನ ಗಮನಕ್ಕೆ ಬಂದ ನಂತರ ನಮ್ಮ ಇಲಾಖೆಯ ಕೆಲವೊಂದು ಅಧಿಕಾರಿಗಳು ಸರ್ಕಾರದ ಪರವಾನಗಿ ಇಲ್ಲದೆ ಸುಪ್ರೀಂ ಕೋರ್ಟ್ನಲ್ಲಿ ಇಂಟರ್ಲಾಕ್ಯೂಟರಿ ಅಪೀಲ್ ಹಾಕಿದ್ರು. ಅದು ಸರಿಯಿಲ್ಲ, ಅದು ರಾಜ್ಯದ ಹಿತಾಸಕ್ತಿಗೆ ಧಕ್ಕೆ ತರುವಂಥದ್ದಿದೆ, ಅದು ಅಗಣಿತವಾದಂಥದ್ದು. HMT ಲ್ಯಾಂಡ್ ಬೆಲೆ ಏನಿದೆ ಅದಕ್ಕೆ ಬೆಲೆನೇ ಕಟ್ಟಲಿಕ್ಕೆ ಆಗೋದಿಲ್ಲ. ಇವತ್ತು ಅವರೇ HMT ಅವರೇನ ಅಯ್ಯ ಹಾಕಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ. ಅದು 15,000 14,000 ಕೋಟಿ ಅಂತ ಅವರೇ ಹೇಳ್ತಾರೆ. ಅದು ಮುಂದೆ ಬರುವಂಥ ನಿರ್ಮಾಣದಲ್ಲಿ 50,000 ಕೋಟಿನೂ ಆಗ್ಬೋದು, 1 ಲಕ್ಷ ಕೋಟಿನೂ ಆಗ್ಬೋದು 10 ವರ್ಷದಲ್ಲಿ. ಹೀಗಾಗಿ ಅದನ್ನು ವಾಪಸ್ ಪಡಿಬೇಕು ಅರಣ್ಯ ಇಲಾಖೆಗೆ ಅಂತೇಳಿ ವಿಡ್ರಾ ಮಾಡಿ ಅಂತ ನಾನು ಆದೇಶವನ್ನು ಮಾಡಿದ್ದೆ. ಅದಕ್ಕೆ ಮೊನ್ನೆ ಸಚಿವ ಸಂಪುಟಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಅವರ ಒಂದು ಸಮ್ಮತಿಯನ್ನು ತೆಗೆದುಕೊಂಡು ನಾನು ಸಚಿವ ಸಂಪುಟಕ್ಕೆ ಈ ವಿಷಯ ಪ್ರಸ್ತಾಪ ಮಾಡಿದ್ದೆ. ಸಚಿವ ಸಂಪುಟದ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟದ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಕಿದ್ದೀವಿ. ನಾಳೆ ಹಿಯರಿಂಗ್ ಬರ್ತಾ ಇದೆ. ನಾಳೆ ಸುಪ್ರೀಂ ಕೋರ್ಟಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹಿಯರಿಂಗ್ ಬರ್ತಾ ಇದೆ. ನಮ್ಮ ಕಂಟೆನ್ಷನು ನಾವು ಹಾಕಿದ್ದೀವಿ, ನಾವು ವಿಡ್ರಾ ಮಾಡ್ತಿದ್ದೀವಿ ಅಂತ. ಆದರೆ ಅವರೆಲ್ಲ ಇನ್ಕ್ಲೂಡ್ ಆಗಿದ್ದಾರೆ. ಈಗ ಖಾಸಗಿಯವರಿಗೆಲ್ಲ ಯಾರ್ಯಾರಿಗೆ ಕೊಟ್ಟಿದ್ದಾರಲ್ಲ, ಕೆನರಾ ಬ್ಯಾಂಕ್ದವರು, ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ನವರು ಸುಮಾರು ಅವರು 1 ಕೋಟಿಗೂ ಸಹಿತ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಖಾಸಗಿಯವರಿಗೆ ಮಾರಾಟ ಮಾಡಿದ್ದಾರೆ. ಖಾಸಗಿಯವರಿಗೆ ಮಾರಾಟ ಮಾಡಿದ್ದವರು ರಿಜೈಂಡರ್ಲಿ ಏನು ಹೇಳಿಲ್ಲ. ಅವರೇನು ರಿಯಲ್ ಎಸ್ಟೇಟ್ ಕಂಪನಿಗಳಿಗೆ ಆ ಜಮೀನು ಮಾರಾಟ ಮಾಡಿದಾರಲ್ಲ, ಮಾರಾಟ ಮಾಡಿ 313 ಕೋಟಿ ರೂಪಾಯಿ ಹಣ ಪಡೆದುಕೊಂಡಿದ್ದಾರೆ. ಆದರೆ ಅದರ ಬಗ್ಗೆ ಅವರು ಯಾವುದೇ ರೀತಿಯ ಮಾಹಿತಿ ಆಗಲಿ ಮತ್ತೊಂದಾಗಲಿ ಅವ್ರು ರಿಜೈಂಡರ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅವ್ರ ಗಮನಕ್ಕೆ ತಂದಿಲ್ಲ. ಅದನ್ನು ನಮ್ಮ ಕೌನ್ಸಿಲ್ಗೆ, ನಮ್ಮ ಅಡ್ವೊಕೇಟ್ಗೆ ಇವೆಲ್ಲ ವಿಷಯಗಳು ಪ್ರಸ್ತಾಪ ಮಾಡಬೇಕು ಅನ್ನುವಂಥ ಮಾತನ್ನು ಈಗಾಗಲೇ ಒಂದು ಸಭೆಯನ್ನು ಮಾಡಿ ನಾವು ಹೇಳಿದ್ದೇವೆ. ನಮ್ಮ ಉದ್ದೇಶ ಇವತ್ತು HMT ಲ್ಯಾಂಡ್ ಇದಕ್ಕೆ ನಾವೇನು ರಾಜಕೀಯನೂ ಬೆರೆಸ್ತಾ ಇಲ್ಲ. ಇವತ್ತು ಕೆಲವರು ಇದಕ್ಕೆ ರಾಜಕೀಯ ಕಲರ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸರ್ಕಾರದ 7 ಕೋಟಿ ಜನರ ಆಸ್ತಿ ಆಗಿದೆ. ಬ್ಯಾಂಗ್ಳೂರು ಮೊದಲೇ ಭಾಳಷ್ಟು ಕಡೆ ಡೆಲ್ಲಿ ಥರ ಆಗಬಾರ್ದು, ಗ್ಯಾಸ್ ಚೇಂಬರ್ ಆಗಬಾರ್ದು, ಲಂಗ್ ಸ್ಪೇಸ್ ಇಲ್ಲಿ ಸಿಗಬೇಕು ಅಂತೇಳಿ ಇಲ್ಲೊಂದು ವೃಕ್ಷೋದ್ಯಾನ ಮಾಡಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಉದ್ದೇಶ ಆಗಿದೆ. ಲಾಲ್ಬಾಗ್ ಥರ ಇಲ್ಲಿ ಇವತ್ತು ಮಾಡಬೇಕು ಅನ್ನೋಂಥದ್ದು, ಅದಕ್ಕೆ ಯೋಜನೆ ರೂಪಿಸಬೇಕು ಅಂತ ನಾವು ಇವತ್ತು ಆಲೋಚನೆಯನ್ನು ಮಾಡಿದ್ದೇವೆ. ಅದಕ್ಕೆ ಇವತ್ತು ತಾವೆಲ್ಲ ಬೆಂಬಲ ಕೊಟ್ಟಿದ್ದೀರಿ. ಅದಕ್ಕೆ ನನ್ನ ಪರವಾಗಿ ನಾನು ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಆಗುತ್ತೆ, ಶಿಸ್ತು ಕ್ರಮ ಜರುಗಿಸಲಿಕ್ಕೆ ಆಗಿದೆ. 4 ಜನ ಮೇಲೆ ಆಗಿದೆ. ಅದಕ್ಕೆ ನಿಮಗೆ ಹಿರಿಯ ಅಧಿಕಾರಿಗಳಿದ್ದಾರೆ, ಅವರಿಗೆ ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿದ್ದೇನೆ. ಅವರ ಉತ್ತರ ಕೊಟ್ಟಿದ್ದಾರೆ. ಮುಂದಿನ ಪ್ರಕ್ರಿಯೆ ನಡೀತಾರೆ. ಮಾರಾಟ ಖಾಸಗಿ ಎಲ್ಲ ಕೂಡಿ 160 ಎಕರೆ ಮಾರಾಟ ಮಾಡಿದ್ದಾರೆ. ಅದರಲ್ಲಿ ಬಾಗ್ಮನೆ ಕನ್ಸ್ಟ್ರಕ್ಷನ್ಸ್ ಇದೆ, ಅದರಲ್ಲಿ ಪ್ರೆಸ್ಟೀಜ್ ಇದೆ ಅಲ್ವಾ, 43 ಸಂಸ್ಥೆಗಳಿದ್ದಾವೆ. ನಾವು ಎಲ್ಲವೂ ಕ್ಲೇಮ್ ಮಾಡ್ತೀವಿ. ಅರಣ್ಯ ಇದೆ, ಅಕ್ರಮವಾಗಿ ಮಾರಾಟ ಆಗಿದೆ. ಇದು ನೋಡಿ, ಅದು ಈಗ ಸರ್ವೋಚ್ಚ ನ್ಯಾಯಾಲಯದಲ್ಲಿದೆ. ಇವತ್ತು ಸರ್ವೋಚ್ಚ ನ್ಯಾಯಾಲಯನೇ ತೀರ್ಪು ಮಾಡಬೇಕಾಗ್ತದೆ. ಥರ್ಡ್ ಪಾರ್ಟಿ ರೈಟ್ಸ್ ಕ್ರಿಯೇಟ್ ಆಗಿದೆ. 280 ಎಕರೆ ಫುಲ್ ಫ್ರೀ ಆಗಿದೆ. ಅಲ್ಲಿ ಇವ್ರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಅದು ಫಾರೆಸ್ಟ್ ಕ್ಯಾರೆಕ್ಟರ್ ಕಳ್ಕೊಂಡಿದೆ ಅಂತ ಹೇಳಿದ್ದಾರೆ. ನಾನು ಹೋಗಿ ಖುದ್ದಾಗಿ ಭೇಟಿ ಕೊಟ್ಟಾಗ ಆ ಟಾಕ್ಸಿಕ್ ಚಿತ್ರದ ಚಿತ್ರೀಕರಣ ನಡೀತಾ ಇತ್ತು. ಅದರ ಪಕ್ಕದಲ್ಲಿ ಸಂಪೂರ್ಣವಾಗಿ ದಟ್ಟವಾದಂತಹ ಒಂದು ಅರಣ್ಯ ಅಲ್ಲಿ ಇದೆ, ಈಗಲೇ ಇದೆ.
ಅದಕ್ಕೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ನೋಡಿ, 67ರಿಂದ 65ರ ಒಳಗೆ ಅಂದಿನ ಜಿಲ್ಲಾಧಿಕಾರಿಗಳು ಹನುಮಾನ್ ಸಿಂಗ್ ಅಂತೇಳಿ ಇದ್ರು. ಹನುಮಾನ್ ಸಿಂಗ್ ರವರು HMTಗೆ ಇವತ್ತು ಆ ಭೂಮಿ ಕೊಟ್ಟಿದ್ದಾರೆ. ಅದ್ರಲ್ಲಿ ಏನಿದೆ, ದಾಖಲೆ ಏನಿದೆ ಅಂತ ಹೇಳಿದ್ರೆ, ಕೆಲವೊಂದು ಗ್ರಾಂಟ್ ಕೊಟ್ಟಿದ್ದಾರೆ, ಕೆಲವೊಂದು ದಾನ ಮಾಡಿದ್ದಾರೆ ಅಂತ ದಾಖಲೆ ಇದೆ. ಆ ದಾಖಲೆಯಲ್ಲೂ ಸರಿಯಾಗಿ ಇವತ್ತು ಸೀಲ್ ಆಗಲಿ ಮತ್ತೊಂದಾಗಲಿ ದಾಖಲೆಗಳು ಇಲ್ಲ, ಮತ್ತೆ ಡಿನೋಟಿಫೈ ಮಾಡಿಲ್ಲ. ವಿಳಂಬ ಮಾಡಿ ಉತ್ತರ ಕೊಟ್ಟಿದ್ದಾರೆ ಅವರು. ಈಗ ಆ ಉತ್ತರ ನಮ್ಮ ಅಪರ ಪ್ರಧಾನ ಕಾರ್ಯದರ್ಶಿಗಳು ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮುಂದಿನ ಕ್ರಮ, ಶಿಸ್ತು ಕ್ರಮದ ಬಗ್ಗೆ ಮುಂದೆ ನಮ್ಮ ಜೊತೆ ಚರ್ಚೆ ಮಾಡಿ ಹುತಾತ್ಮ ಅರ್ಜುನ್ ಸ್ಮಾರಕ ಈಗಾಗಲೇ ನಮ್ಮದು ಹಾಸನದಲ್ಲಿ ತಯಾರಾಗಿದೆ. 4ನೇ ಡಿಸೆಂಬರ್ಗೆ ಪ್ರಥಮ ಪುಣ್ಯತಿಥಿಗೆ ಉದ್ಘಾಟನೆ ಮಾಡ್ತೀವಿ ಅಂತ ನಾವು ಹೇಳಿದ್ದೇವೆ. ಅದರ ಅನಿವಾರ್ಯ ಕಾರಣದಿಂದ ಅದನ್ನು ಮುಂದೂಡಲಾಯಿತು. ಈಗ ಫೆಬ್ರವರಿ 1ನೇ ತಾರೀಕಿನಲ್ಲಿ ಸಂಬಂಧಪಟ್ಟಂಥ ಉಸ್ತುವಾರಿ ಸಚಿವರು ಮತ್ತು ಎಲ್ಲ ಶಾಸಕರಿಗೆ ಆಹ್ವಾನ ಮಾಡಿ ಹುತಾತ್ಮ ಅರ್ಜುನ್ ಸ್ಮಾರಕ ಸಿದ್ಧವಾಗಿದೆ. ಅದರ ಸಮಾಧಿ ಸ್ಥಳ ಎಸ್ಲೂರಿಗೆ ಅಲ್ಲಿ ಹೋಗಿ ಆ ಸ್ಮಾರಕವನ್ನು ಆ ಶೀಘ್ರದಲ್ಲಿ ನಾವು ಉದ್ಘಾಟನೆ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ನಾನು ಮಾಧ್ಯಮದವರಿಗೆ ಎಲ್ಲರಿಗೆ ಫೆಬ್ರವರಿ 1ನೇ ವಾರ. ಮತ್ತು ಈಗಾಗಲೇ ತಮಗೆಲ್ಲ ಗೊತ್ತಿದೆ HMT ವಿಷಯ. ಇವತ್ತು 443 ಎಕರೆ ಅರಣ್ಯ ಇಲಾಖೆದು HMTಗೆ ನಾವೇನು ಕೊಟ್ಟಿದ್ದೇವೆ, ನನ್ನ ಗಮನಕ್ಕೆ ಬಂದ ನಂತರ ನಮ್ಮ ಇಲಾಖೆಯ ಕೆಲವೊಂದು ಅಧಿಕಾರಿಗಳು ಸರ್ಕಾರದ ಪರವಾನಗಿ ಇಲ್ಲದೆ ಸುಪ್ರೀಂ ಕೋರ್ಟ್ನಲ್ಲಿ ಇಂಟರ್ಲಾಕ್ಯೂಟರಿ ಅಪೀಲ್ ಹಾಕಿದ್ರು. ಅದು ಸರಿಯಿಲ್ಲ, ಅದು ರಾಜ್ಯದ ಹಿತಾಸಕ್ತಿಗೆ ಧಕ್ಕೆ ತರುವಂಥದ್ದಿದೆ, ಅದು ಅಗಣಿತವಾದಂಥದ್ದು. HMT ಲ್ಯಾಂಡ್ ಬೆಲೆ ಏನಿದೆ ಅದಕ್ಕೆ ಬೆಲೆನೇ ಕಟ್ಟಲಿಕ್ಕೆ ಆಗೋದಿಲ್ಲ. ಇವತ್ತು ಅವರೇ HMT ಅವರೇನ ಹಾಕಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ. ಅದು 15,000 14,000 ಕೋಟಿ ಅಂತ ಅವರೇ ಹೇಳ್ತಾರೆ. ಅದು ಮುಂದೆ ಬರುವಂಥ ದಿನಮಾನಗಳಲ್ಲಿ 50,000 ಕೋಟಿನೂ ಆಗ್ಬೋದು, 1 ಲಕ್ಷ ಕೋಟಿನೂ ಆಗ್ಬೋದು 10 ವರ್ಷದಲ್ಲಿ. ಹೀಗಾಗಿ ಅದನ್ನು ವಾಪಸ್ ಪಡಿಬೇಕು ಅರಣ್ಯ ಇಲಾಖೆಗೆ ಅಂತೇಳಿ ವಿಡ್ರಾ ಮಾಡಿ ಅಂತ ನಾನು ಆದೇಶವನ್ನು ಮಾಡಿದ್ದೆ. ಅದಕ್ಕೆ ಮೊನ್ನೆ ಸಚಿವ ಸಂಪುಟಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಅವರ ಒಂದು ಸಮ್ಮತಿಯನ್ನು ತೆಗೆದುಕೊಂಡು ನಾನು ಸಚಿವ ಸಂಪುಟಕ್ಕೆ ಈ ವಿಷಯ ಪ್ರಸ್ತಾಪ ಮಾಡಿದ್ದೆ. ಸಚಿವ ಸಂಪುಟದ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಚಿವ ಸಂಪುಟದ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಕಿದ್ದೀವಿ. ನಾಳೆ ಹಿಯರಿಂಗ್ ಬರ್ತಾ ಇದೆ. ನಾಳೆ ಸುಪ್ರೀಂ ಕೋರ್ಟಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹಿಯರಿಂಗ್ ಬರ್ತಾ ಇದೆ. ನಮ್ಮ ಕಂಟೆನ್ಷನು ನಾವು ಹಾಕಿದ್ದೀವಿ, ನಾವು ವಿಡ್ರಾ ಮಾಡ್ತಿದ್ದೀವಿ ಅಂತ. ಆದರೆ ಅವರೆಲ್ಲ ಇನ್ಕ್ಲೂಡ್ ಆಗಿದ್ದಾರೆ. ಈಗ ಖಾಸಗಿಯವರಿಗೆಲ್ಲ ಯಾರ್ಯಾರಿಗೆ ಕೊಟ್ಟಿದ್ದಾರಲ್ಲ, ಕೆನರಾ ಬ್ಯಾಂಕ್ದವರು, ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ನವರು ಸುಮಾರು ಅವರು 1 ಕೋಟಿಗೂ ಸಹಿತ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಖಾಸಗಿಯವರಿಗೆ ಮಾರಾಟ ಮಾಡಿದ್ದಾರೆ. ಖಾಸಗಿಯವರಿಗೆ ಮಾರಾಟ ಮಾಡಿದ್ದವರು ರಿಜೈಂಡರ್ಲಿ ಏನು ಹೇಳಿಲ್ಲ. ಅವರೇನು ರಿಯಲ್ ಎಸ್ಟೇಟ್ ಕಂಪನಿಗಳಿಗೆ ಆ ಜಮೀನು ಮಾರಾಟ ಮಾಡಿದಾರಲ್ಲ, ಮಾರಾಟ ಮಾಡಿ 313 ಕೋಟಿ ರೂಪಾಯಿ ಹಣ ಪಡೆದುಕೊಂಡಿದ್ದಾರೆ. ಆದರೆ ಅದ್ರ ಬಗ್ಗೆ ಅವ್ರು ಯಾವುದೇ ರೀತಿಯ ಮಾಹಿತಿ ಆಗಲಿ ಮತ್ತೊಂದಾಗಲಿ ಅವ್ರು ರಿಜೈಂಡರ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅವ್ರ ಗಮನಕ್ಕೆ ತಂದಿಲ್ಲ. ಅದನ್ನು ನಮ್ಮ ಕೌನ್ಸಿಲ್ಗೆ, ನಮ್ಮ ಅಡ್ವೊಕೇಟ್ಗೆ ಇವೆಲ್ಲ ವಿಷಯಗಳು ಪ್ರಸ್ತಾಪ ಮಾಡಬೇಕು ಅನ್ನೋಂಥ ಮಾತನ್ನು ಈಗಾಗಲೇ ಒಂದು ಸಭೆಯನ್ನು ಮಾಡಿ ನಾವು ಹೇಳಿದ್ದೇವೆ. ನಮ್ಮ ಉದ್ದೇಶ ಇವತ್ತು HMT ಲ್ಯಾಂಡ್, ಇದಕ್ಕೆ ನಾವೇನು ರಾಜಕೀಯನೂ ಬೆರೆಸ್ತಾ ಇಲ್ಲ. ಇವತ್ತು ಕೆಲವರು ಇದಕ್ಕೆ ರಾಜಕೀಯ ಕಲರ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸರ್ಕಾರದ 7 ಕೋಟಿ ಜನರ ಆಸ್ತಿ ಆಗಿದೆ. ಬ್ಯಾಂಗ್ಳೂರು ಮೊದಲೇ ಭಾಳಷ್ಟು ಕಡೆ ಡೆಲ್ಲಿ ಥರ ಆಗಬಾರ್ದು, ಗ್ಯಾಸ್ ಚೇಂಬರ್ ಆಗಬಾರ್ದು, ಲಂಗ್ ಸ್ಪೇಸ್ ಇಲ್ಲಿ ಸಿಗಬೇಕು ಅಂತೇಳಿ ಇಲ್ಲೊಂದು ವೃಕ್ಷೋದ್ಯಾನ ಮಾಡಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಉದ್ದೇಶ ಆಗಿದೆ. ಲಾಲ್ಬಾಗ್ ಥರ ಇಲ್ಲಿ ಇವತ್ತು ಮಾಡಬೇಕು ಅನ್ನೋಂಥದ್ದು, ಅದಕ್ಕೆ ಯೋಜನೆ ರೂಪಿಸಬೇಕು ಅಂತ ನಾವು ಇವತ್ತು ಆಲೋಚನೆಯನ್ನು ಮಾಡಿದ್ದೇವೆ. ಅದಕ್ಕೆ ಇವತ್ತು ತಾವೆಲ್ಲ ಬೆಂಬಲ ಕೊಟ್ಟಿದ್ದೀರಿ. ಅದಕ್ಕೆ ನನ್ನ ಪರವಾಗಿ ನಾನು ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಆಗುತ್ತೆ, ಶಿಸ್ತು ಕ್ರಮ ಜರುಗಿಸಲಿಕ್ಕೆ ಆಗಿದೆ. 4 ಜನ ಮೇಲೆ ಆಗಿದೆ. ಅದಕ್ಕೆ ನಿಮಗೆ ಹಿರಿಯ ಅಧಿಕಾರಿಗಳಿದ್ದಾರೆ, ಅವರಿಗೆ ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿದ್ದೇನೆ. ಅವರ ಉತ್ತರ ಕೊಟ್ಟಿದ್ದಾರೆ. ಮುಂದಿನ ಪ್ರಕ್ರಿಯೆ ನಡೀತದೆ.
ಮಾರಾಟ ಖಾಸಗಿ ಎಲ್ಲ ಕೂಡಿ 160 ಎಕರೆ ಮಾರಾಟ ಮಾಡಿದ್ದಾರೆ. ಅದರಲ್ಲಿ ಬಾಗ್ಮನೆ ಕನ್ಸ್ಟ್ರಕ್ಷನ್ಸ್ ಇದೆ, ಅದರಲ್ಲಿ ಪ್ರೆಸ್ಟೀಜ್ ಇದೆ ಅಲ್ವಾ, 43 ಸಂಸ್ಥೆಗಳಿದ್ದಾವೆ. ನಾವು ಎಲ್ಲವೂ ಕ್ಲೇಮ್ ಮಾಡ್ತೀವಿ, ಅರಣ್ಯ ಇದೆ, ಅಕ್ರಮವಾಗಿ ಮಾರಾಟ ಆಗಿದೆ ಇದು. ನೋಡಿ, ಅದು ಈಗ ಸರ್ವೋಚ್ಚ ನ್ಯಾಯಾಲಯದಲ್ಲಿದೆ. ಇವತ್ತು ಸರ್ವೋಚ್ಚ ನ್ಯಾಯಾಲಯನೇ ತೀರ್ಪು ಮಾಡಬೇಕಾಗ್ತದೆ. ಥರ್ಡ್ ಪಾರ್ಟಿ ರೈಟ್ಸ್ ಕ್ರಿಯೇಟ್ ಆಗಿದೆ. 280 ಎಕರೆ ಫುಲ್ ಫ್ರೀ ಆಗಿದೆ. ಅದು ಇವ್ರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಅದು ಫಾರೆಸ್ಟ್ ಕ್ಯಾರೆಕ್ಟರ್ ಕಳ್ಕೊಂಡಿದೆ ಅಂತ ಹೇಳಿದ್ದಾರೆ. ನಾನು ಹೋಗಿ ಖುದ್ದಾಗಿ ಭೇಟಿ ಕೊಟ್ಟಾಗ ಆ ಟಾಕ್ಸಿಕ್ ಚಿತ್ರದ ಚಿತ್ರೀಕರಣ ನಡೀತಾ ಇತ್ತು. ಅದರ ಪಕ್ಕದಲ್ಲಿ ಸಂಪೂರ್ಣವಾಗಿ ದಟ್ಟವಾದಂತ ಒಂದು ಅರಣ್ಯ ಅಲ್ಲಿ ಇದೆ, ಈಗಲೇ ಇದೆ. ಅದಕ್ಕೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ನೋಡಿ, 62ರಿಂದ 65 ಒಳಗೆ ಅಂದಿನ ಜಿಲ್ಲಾಧಿಕಾರಿಗಳು ಹನುಮಾನ್ ಸಿಂಗ್ ಅಂತೇಳಿ ಇದ್ರು. ಹನುಮಾನ್ ಸಿಂಗ್ ರವರು HMPಗೆ ಇವತ್ತು ಆ ಭೂಮಿ ಕೊಟ್ಟಿದ್ದಾರೆ. ಅದ್ರಲ್ಲಿ ಏನಿದೆ, ದಾಖಲೆ ಏನಿದೆ ಅಂತ ಹೇಳಿದ್ರೆ, ಕೆಲವೊಂದು ಗ್ರಾಂಟ್ ಕೊಟ್ಟಿದ್ದಾರೆ, ಕೆಲವೊಂದು ದಾನ ಮಾಡಿದ್ದಾರೆ ಅಂತ ದಾಖಲೆ ಇದೆ. ಆ ದಾಖಲೆಯಲ್ಲೂ ಸರಿಯಾಗಿ ಇವತ್ತು ಸೀಲ್ ಆಗಲಿ ಮತ್ತೊಂದಾಗಲಿ ದಾಖಲೆಗಳು ಇಲ್ಲ, ಮತ್ತೆ ಡಿನೋಟಿಫೈ ಮಾಡಿಲ್ಲ. ವಿಳಂಬ ಮಾಡಿ ಉತ್ತರ ಕೊಟ್ಟಿದ್ದಾರೆ ಅವರು. ಈಗ ಆ ಉತ್ತರ ನಮ್ಮ ಅಪರ ಪ್ರಧಾನ ಕಾರ್ಯದರ್ಶಿಗಳು ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮುಂದಿನ ಕ್ರಮ, ಶಿಸ್ತು ಕ್ರಮದ ಬಗ್ಗೆ ಮುಂದೆ ನಮ್ಮ ಜೊತೆ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಶಿಫಾರಸು ಮಾಡ್ತೀವಿ.